Your mind is a super magnet. If you think about blessings, you will attract a wealth of blessings. If you think about opportunities, you will most certainly attract more than enough of opportunities. If you think about good health, you will attract a great deal of great health. If you think about money, riches and wealth, you would absolutely attract a great deal. In fact, an abundance of money, riches and wealth. On the same hand, if you think about problems, you will for sure attract plenty of problems. You know something? The subconscious mind doesn't know to distinguish between what is good and what is bad, what is right and what is wrong, what is positive and what is negative. It only knows to reproduce or recreate in abundance whatever that we think of all the time or most of the times. Please watch your mind, watch your thoughts, because the thoughts have the ability in themselves to break you or to make you. ಅಹಂ ಬ್ರಹ್ಮಸ್ಮಿ. ಪ್ರೀತಿಯ ಗೆಳೆಯರೇ, ನಮ್ಮ ಆಲೋಚನೆಗಳು ಅವಕಾಶಗಳ ಮೇಲಿದ್ದರೆ ನಾವು ಹೆಚ್ಚೆಚ್ಚು ಅವಕಾಶಗಳನ್ನು ಸೃಷ್ಟಿ ಮಾಡ್ತೇವೆ ಅಥವಾ ಆಕರ್ಷಿಸ್ತೇವೆ. ನಮ್ಮ ಆಲೋಚನೆಗಳು ಒಳ್ಳೆಯ ಆರೋಗ್ಯದ ಮೇಲಿದ್ದರೆ ಖಂಡಿತವಾಗಿಯೂ ಸಂಪೂರ್ಣವಾದ ಆರೋಗ್ಯವನ್ನು ಅಟ್ರ್ಯಾಕ್ಟ್ ಮಾಡ್ತೇವೆ ಅಥವಾ ಆಕರ್ಷಿಸ್ತೇವೆ ಅಥವಾ ಸೃಷ್ಟಿಸ್ತೇವೆ. ನಮ್ಮ ಆಲೋಚನೆಗಳು ಹಣ, ಆಸ್ತಿ, ಐಶ್ವರ್ಯಗಳ ಮೇಲಿದ್ದರೆ ಖಂಡಿತವಾಗಿಯೂ ಹೇರಳವಾದ ಹಣ, ಆಸ್ತಿ, ಐಶ್ವರ್ಯಗಳನ್ನು ಸೃಷ್ಟಿಸ್ಕೊಳ್ತೇವೆ ಅಥವಾ ಆಕರ್ಷಿಸ್ತೇವೆ ಅಥವಾ ಅಟ್ರ್ಯಾಕ್ಟ್ ಮಾಡ್ಕೊಳ್ತೇವೆ. ಅದೇ ರೀತಿ ನಮ್ಮ ಆಲೋಚನೆಗಳು ಸಮಸ್ಯೆಗಳ ಮೇಲೆ, ಪ್ರಾಬ್ಲಮ್ಸ್ ಮೇಲೆ ಇದ್ದರೆ ನಾವು ಹೆಚ್ಚೆಚ್ಚು ಇನ್ಫ್ಯಾಕ್ಟ್ ದುಪ್ಪಟ್ಟು ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ತೇವೆ, ಅಟ್ರ್ಯಾಕ್ಟ್ ಮಾಡ್ತೇವೆ ಅಂತ ಹೇಳ್ತಿದ್ದೇನೆ. ಅದು ಸತ್ಯವೂ ಸಹ. ಇದು ಯೂನಿವರ್ಸ್ನ ನೇಮ. ಇದು ನಿಮ್ಮ ಮನಸ್ಸು ಹೇಗಿದೆ ಗೊತ್ತಾ? ಅದಕ್ಕೆ ನಿಮ್ಮ ಸುಪ್ತ ಚೇತನ ಮನಸ್ಸಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ, ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅಂತ ಗೊತ್ತಿಲ್ಲ. ನೀವು ಏನು ಹೇಳ್ತೀರೋ, ಏನನ್ನು ಪದೇ 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 ಆಲೋಚಿಸ್ತೀರೋ ಅದನ್ನು ಮಾತ್ರ ಅದು ಹಿಂತಿರುಗಿ ದುಪ್ಪಟ್ಟು 100,000 ಲಕ್ಷ ಪಟ್ಟು ಕೊಡೋದಕ್ಕೆ ಮಾತ್ರ ಗೊತ್ತಿದೆ. ಜಾಗ್ರತೆ. ನಿಮ್ಮ ಆಲೋಚನೆಗಳ ಮೇಲೆ ತುಂಬ ಹುಷಾರಾಗಿರಬೇಕು. ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಇದೆ ನೋಡಿ ಸ್ನೇಹಿತರೆ. ನೋಡಿ, ಇಲ್ಲಿ ನನ್ನ ಹತ್ರ ಮಣ್ಣಿದೆ. ಈ ಮಣ್ಣು ಅಥವಾ ಮರಳಿನಲ್ಲಿ ನನಗೆ ಖನಿಜಗಳು ಬೇಕು. ಆಮೇಲೆ ಡೆಫಿನೆಟಾಗಿ ಇದರಲ್ಲಿ ಕಬ್ಬಿಣಾಂಶ ಇದೆ, ಖನಿಜಾಂಶಗಳು ತುಂಬ ಇದ್ದಾವೆ ಮಣ್ಣಿನಲ್ಲಿ. ಎಲ್ಲ ಇರೋದು ಸತ್ಯ. ಬಟ್ ನಾನು ಈ ಕೈಯಲ್ಲಿ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ, ನನ್ನ ಕೈಯಲ್ಲಿ ಎಷ್ಟು ಹುಡುಕಿದ್ರೂ ನನಗೆ ಸಿಗೋದಿಲ್ಲ. ಹೋದ್ರೋಗಲಿ ಇಲ್ಲಿ ಪೆನ್ ಇದೆ ನನ್ನ ಹತ್ರ. ಈ ಪೆನ್ನಲ್ಲಿ ನಾನು ಹುಡುಕ್ತೇನೆ. ಎಷ್ಟು ಹುಡುಕಿದ್ರೂ ನನಗೇನು ಬೇಕೋ ಅದು ಸಿಗೋದಿಲ್ಲ. ನೋಡಿ, ಇದೆಯಾ? ಇಲ್ಲ, ಖಾಲಿ. ನೋಡಿ, ಅದೇ ನಾನೀಗ ಇದ್ರ ಬದಲು ಮ್ಯಾಗ್ನೆಟ್ ಒಂದು ತೆಗೆದುಕೊಳ್ತೇನೆ. ನನ್ನ ಹತ್ರ ಇಲ್ಲಿ ಮ್ಯಾಗ್ನೆಟ್ ಇದೆ. ನೋಡಿ, ಇಲ್ಲಿ ಮ್ಯಾಗ್ನೆಟ್ ಇದೆ. ಓಕೆ, ಈ ಮ್ಯಾಗ್ನೆಟನ್ನು ಈ ಮಣ್ಣಿನಲ್ಲಿ ಹೀಗೆ ಮೂವ್ ಮಾಡ್ತೇನೆ. ನೋಡ್ಕೊಳ್ತಾ ಇರಿ. ಹೀಗೆ ಮೂವ್ ಮಾಡಿದಾಗ ಇದು ಖಾಲಿಯಾಗಿ ಬರೋದಿಲ್ಲ, ಏನನ್ನೋ ತೆಗೆದುಕೊಂಡು ಬರುತ್ತೆ. ನೋಡಿ ನೋಡಿ, ಇಲ್ಲೆಲ್ಲ ನಿಮಗೆ ಖನಿಜಾಂಶಗಳಿದೆ. ನೋಡಿ, ಕಬ್ಬಿಣ ಇದೆ. ನೋಡಿ, ಇಲ್ಲಿ ನೋಡಿ ಹೇಗೆ ಬಂದಿದೆ ನೋಡಿ. So it is attracting, you see. But while my hand couldn't attract, while ನನ್ನ ಈಗ ಪೆನ್ ಇಟ್ಕೊಂಡಿದ್ದೆ, ಪೆನ್ನೂ ಸಹ ಅಟ್ರ್ಯಾಕ್ಟ್ ಮಾಡಲಿಲ್ಲ. ಆದರೆ ನೋಡಿ, ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡಿದೆ. ನೋಡಿ ಸ್ನೇಹಿತರೆ, ಇದೇ ರೀತಿ ನಾವಿರುವಂಥ ಸಮಾಜ, ಇದೇ ರೀತಿ ನಾವು ಮಾಡ್ತಿರ್ತಕ್ಕಂಥ ಬಿಸ್ನೆಸ್ಸು, ನಾವು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಕಡೆ ದುಡ್ಡಿದೆ ರೀ. ನಮಗೆ ಮಾತ್ರ ಅಟ್ರ್ಯಾಕ್ಟ್ ಆಗ್ತಿಲ್ಲ. ಯಾಕೆ ಅಟ್ರ್ಯಾಕ್ಟ್ ಆಗ್ತಿಲ್ಲ? ನಾವು ಇದನ್ನು ದುಡ್ಡನ್ನು ಆಕರ್ಷಿಸುವಂಥ ಅಥವಾ ಈಸಿಯಾಗಿ ಪಡ್ಕೊಳ್ಳೋ ಅಂಥ ಮಷೀನ್ಸು ನಾವು ಆಗಿಲ್ಲ. ಇನ್ನೂ ನಾವು ಮ್ಯಾಗ್ನೆಟೇ ಆಗಲಿಲ್ಲ. ಎಲ್ಲಿ ತನಕ ನಾವು ದುಡ್ಡನ್ನು ಸೆಳೆಯುವಂಥ ಮ್ಯಾಗ್ನೆಟ್ ಆಗಲ್ವೋ ಅಲ್ಲಿ ತನಕ ಎಷ್ಟು ದುಡ್ಡಿದ್ರೂ ನಮಗೆ ಸಿಗೋದಿಲ್ಲ. ನೋಡಿ, ಈ ಮಾರ್ವಾಡಿಗಳಾಗಲಿ ಅಥವಾ ಕೆಲವು ಬಿಸ್ನೆಸ್ ಪೀಪಲ್ ಇದ್ದಾರೆ, ಆರಾಮಾಗಿ ದುಡ್ಡು ಮಾಡ್ತಾರೆ. ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಅವರು ಮ್ಯಾಗ್ನೆಟ್ ಆಗಿದ್ದಾರೆ, ಅವ್ರ ಮನಸ್ಸು ಮ್ಯಾಗ್ನೆಟ್ ಆಗಿದೆ. ಸೊ ಹಾಗಾಗಿ ನಾವು ಇದೇ ರೀತಿ ಆಗಬೇಕು ಅಂತಂದರೆ ಕಲಿಬೇಕು. ಇದೇನೋ ದೊಡ್ಡ ಕಲಿಕೆ ಅಂತಂತಲ್ಲ, ಭಾವನೆಗಳಷ್ಟೇ. ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಬದಲಾವಣೆ ಆದಾಗ ಖಂಡಿತವಾಗಿಯೂ ದುಡ್ಡು ಬರುತ್ತೆ, ನಾವು ಶ್ರೀಮಂತರಾಗ್ತೇವೆ. ಬನ್ನಿ ಕಲಿಯೋಣ.